ಒತ್ತಾಯದ ಮುಖಾಂತರ ಈ ನಿರಾಕರಿಸಿದ ಮೇಲೆ ಉಪಖಾತೆಯ ಸಂಖ್ಯೆ ಒಂದು ಮಾಡಿದ್ದಾರೆ. ನಾನು ಅದನ್ನ ನಂಬರು ಇದೆ ನನ್ನ ಹತ್ರ 521410016593 ಒತ್ತಾಯದ ಮೂಲಕ ಝೀರೋ ಬ್ಯಾಲೆನ್ಸ್ ಅಕೌಂಟನ್ನು MG ರಸ್ತೆಯಲ್ಲಿ ದಿನಾಂಕ 4/3/2024 ವರ್ಗಾಯಿಸಿದೆ. ಝೀರೋ ಬ್ಯಾಲೆನ್ಸ್ ಇದನ್ನ MG ರೋಡ್ಗೆ ಹೋಗ್ತಾರೆ. ಯಾವಾಗ ಇಲ್ಲಿ ಮಾಡಲ್ಲ ಅಂತ ಹೇಳ್ತಾರೋ, ವಸಂತ ನಗರದವ್ರು ಮಾಡಲ್ಲ ಅಂತಾರೋ ಮ್ಯಾನೇಜರು, ಅದನ್ನ MG ರೋಡ್ಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ದಿನಾಂಕ 4/3/2024 25 ಕೋಟಿ ಟ್ರಾನ್ಸ್ಫರ್. ದಿನಾಂಕ 6/3/24 25 ಕೋಟಿ ಟ್ರಾನ್ಸ್ಫರ್. ದಿನಾಂಕ 21/3/2024 44 ಕೋಟಿ ಟ್ರಾನ್ಸ್ಫರ್. ಹಾಗೂ ರಾಜ್ಯದ ಖಜಾನೆಯಿಂದ K2 ಹುಜೂರ್ ಖಜಾನೆಯಿಂದ ದಿನಾಂಕ 21/5/24 50 ಕೋಟಿ. ಅಂದರೆ ಖಜಾನೆಯಿಂದನೂ ಹೋಗ್ತೈತೆ. ನಿಮಗೂ ಗೊತ್ತಿದೆ, ಅದು MD ಲೆಟರ್ ಬರೆದ್ರೆ ಅದನ್ನು ಕೊಡ್ತಾರೆ. ಖಜಾನೆಯಿಂದನೂ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ. ಒಟ್ಟು 187 ಕೋಟಿ ಹೋಗಿದೆ. ನಾನು ಒಂದು ಸ್ವಲ್ಪ ದಿನ ಸರ್ಕಾರದಲ್ಲಿ ಇದ್ದಿದ್ದರಿಂದ ನನಗೆ ಮತ್ತೆ ಎಲ್ಲೆಲ್ಲಿ ಪಾಟೀಲ್ರೆ ಈ ಇದ್ರದಿತ್ತಲ್ಲ, ಆ ಬೇರೆ ಬೇರೆ ಯೋಜನೆಗಳಿಗಿತ್ತಲ್ಲ ಈ ನಿಗಮದಲ್ಲಿ, ಎಲ್ಲೆಲ್ಲ ಒಂದು 5 ಕೋಟಿ 10 ಕೋಟಿ 20 ಎಲ್ಲ ಅದನ್ನೆಲ್ಲ ಕ್ಲಬ್ ಮಾಡಿದ್ದಾರೆ. ಅದನ್ನೆಲ್ಲ ಕ್ಲಬ್ ಮಾಡಿ ಇಲ್ಲಿಗೆ ತರುವಂಥ ಒಂದು ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಅವನು ಬರೆದಿರೋದು ಅನುದಾನವನ್ನು ನಿಗಮ ಹೊಂದಿರುವ ವಿವಿಧ ಬ್ಯಾಂಕ್ ಖಾತೆಗಳಿಂದ ಹಾಗೂ ರಾಜ್ಯದ ಹುಜೂರ್ ಖಜಾನೆಯಿಂದ ವರ್ಗಾಯಿಸಿದ್ದು ಸಹ ಖಾತೆ ಚೆಕ್ ಪುಸ್ತಕ ಮತ್ತು ಪಾಸ್ಬುಕ್ ಬ್ಯಾಂಕಿನವರೆಗೂ ಈವರೆಗೆ ನೀಡಿರುವುದಿಲ್ಲ. ಚೆಕ್ ಬುಕ್ ಕೊಟ್ಟಿರಲ್ಲ ಅವರು. ನಾನು ಸಹ ಕೆಲಸದ ಒತ್ತಡದ ನಿಮಿತ್ತ ಬ್ಯಾಂಕ್ ಸಂಪರ್ಕ ಮಾಡಲಿಲ್ಲ. ಯಾರು ಸೂಸೈಡ್ ಮಾಡ್ಕೊಂಡಿರೋ ವ್ಯಕ್ತಿ. ಸದ್ಯಕ್ಕೆ ಯಾವುದೇ ಪಾವತಿಗಳಲ್ಲದ್ದು ಚೆಕ್ ಪುಸ್ತಕ ಅವಶ್ಯಕತೆವಿರುವುದಿಲ್ಲ. ನಾನು ಯಾವುದಕ್ಕೂ ಚೆಕ್ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅದಕ್ಕೆ ನಾನು ಚೆಕ್ಕನ್ನು ಕೇಳಕ್ಕೆ ಹೋಗಿಲ್ಲ. ಆದರೆ ಪ್ರತಿ ಬಾರಿಯೂ ವ್ಯವಸ್ಥಾಪಕ ನಿರ್ದೇಶಕರಾದ ಸಿ ಪದ್ಮನಾಭ್ ರವರು ತುಂಬ ಒತ್ತಾಯಪೂರ್ವಕವಾಗಿ ಅನುದಾನವನ್ನು ವರ್ಗಾಯಿಸುತ್ತಿದ್ದು ನಮಗೆ ಒಳಸಂಚು ಅರ್ಥವಾಗಲೇ ಇಲ್ಲ. ಅವ್ರ ಡೆತ್ ನೋಟಲ್ಲಿ ಮುಂದುವರೆದು ದಿನಾಂಕ 21/5/2024 50 ಕೋಟಿ ಚೆಕ್ ಅನ್ನು ಯಾರಿಗೂ ತಿಳಿಸದ ಹಾಗೆ ಕಾನ್ಫಿಡೆನ್ಷಿಯಲ್ ಆಗಿ ಬರೆದು ತರಲು ವ್ಯವಸ್ಥಾಪಕ ನಿರ್ದೇಶಕರು ಸೂಚಿಸಿರುವ ವಿಷಯವನ್ನು ಲೆಕ್ಕಾಧಿಕಾರಿಗಳೇ ತಿಳಿಸಿದರು. ಇವರಿಗೆ ಲೆಕ್ಕಾಧಿಕಾರಿ ತಿಳಿಸ್ತಾರೆ 50 ಕೋಟಿ ಚೆಕ್ ತಗೊಂಬ ಅಂತ. ಆದರೆ ನನ್ನ ಚೆಕ್ಕನ್ನು ಈ ರೀತಿ ಬರೆಯಲು ಆಗುವುದಿಲ್ಲ ಎಂದು ನಿರಾಕರಿಸಿದರೂ ಸಹ ಬೇಗ ಬರೆದುಕೊಂಡು ಬನ್ನಿ ಎಂದು ಆದೇಶಿಸುತ್ತಾರೆ. ಚೆಕ್ಕಿಗೆ ಸಹಿ ಆದ ನಂತರ ನನ್ನನ್ನು ವ್ಯವಸ್ಥಾಪಕ ನಿರ್ದೇಶಕ ಕರೆದು ನೀನೇ ಖುದ್ದಾಗಿ ಬ್ಯಾಂಕ್ ಹೋಗಿ RTGS ಮಾಡಿಸಿ ನನಗೆ UTR ಸಂಖ್ಯೆ ನೀಡುವಂತೆ ಸೂಚಿಸಿದ್ದು. ಗಳಿಗೆಗೂ ಫೋನ್ ಮಾಡುತ್ತಿದ್ದರು. ಅಂದು RTGS ಮಾಡಿಸಿ ನೇರವಾಗಿ ಸಂಜೆ 5 ಗಂಟೆಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ MG ರಸ್ತೆ ಶಾಖೆಗೆ ಭೇಟಿ ನೀಡಿ ಚೆಕ್ ಪುಸ್ತಕ ಮತ್ತು ಪಾಸ್ ಪುಸ್ತಕ ಕೊಡಲು ಮ್ಯಾನೇಜರ್ ಅವನು ಕೋರಿದಾಗ ನಗದು ದಾಖಲೆ ಕೊಡಲು ಬರುವುದಿಲ್ಲ. ಯಾರು ಖಾತೆ ಅಧಿಕೃತ ಸಹಿ ಹಾಕುವರೋ ಅಂದರೆ ಖುದ್ದು ಬರಬೇಕು, ಇಲ್ಲ ಅವರ ಪತ್ರವಿರಬೇಕೆಂದು ಸೂಚಿಸಿದರು. ಅಂದೇ ನನ್ನ ದೂರವಾಣಿಯಿಂದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಪದ್ಮನಾಭರವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ನಾಳೆ ಪತ್ರದೊಂದಿಗೆ ಬರುವಂತೆ ಎಂದು ಬ್ಯಾಂಕ್ ಮ್ಯಾನೇಜರ್ ತಿಳಿಸಿದ್ದು. ಅವರು ನಾಳೆ ನಿಮ್ಮ ಕಚೇರಿಗೆ ಬರುವುದಾಗಿ ಹೇಳಿದರು. ಅಂದರೆ ಪದ್ಮನಾಭ್ ನಾನೇ ಹೋಗ್ತೀನಿ ಅಂತ. ಅದಾದಮೇಲೆ ದಿನಾಂಕ 22/5 ಬೆಳಗ್ಗೆ ಬ್ಯಾಂಕ್ ಮ್ಯಾನೇಜರ್ ಸುಚಿತಾ ಅವರು ನಿಗಮದ ಕೇಂದ್ರ ಕಚೇರಿಗೆ ಭೇಟಿ ನೀಡಿದರು. ಅವರು ಹೇಳಿದ ಹಾಗೆ ನಿಗಮದ ಪರವಾಗಿ ಈಗಾಗಲೇ ಬ್ಯಾಂಕ್ನಿಂದ ಚೆಕ್ ಪುಸ್ತಕ ಪಡೆದಿರುವುದಾಗಿ ಹೇಳಿದ್ದಾರೆ. ಇವರು ಹೋದಾಗ ಚೆಕ್ ಕೊಡಲ್ಲ ಅಂತ ಹೇಳಿದ್ರು. ಆದರೆ ಇವ್ರು ಹೋಗಕ್ಕೆ ಮುಂಚೆನೆ ಚೆಕ್ ತಗೊಂಡು ಹೋಗ್ತೀವಿ, ಚೆಕ್ಕು ಮತ್ತು ಪಾಸ್ಬುಕ್. ಈಗಾಗಲೇ ಚೆಕ್ ಪುಸ್ತಕ ಪಡೆದ. ಆದರೆ ನಾನು ನಮ್ಮ ಸಿಬ್ಬಂದಿಯೊಂದಿಗೆ ಮತ್ತೊಮ್ಮೆ ಪರಿಶೀಲಿಸಿ ಬ್ಯಾಂಕ್ ಚೆಕ್ ಪಡೆದಿರುವುದಿಲ್ಲ ಎಂದು ತಿಳಿಸಿದ್ದೆವು. ಆಗ ಸಂಶಯ, ಡೌಟ್ ಶುರುವಾಯಿತು.
ಬ್ಯಾಂಕಿಗೆ ಕೂಡಲೇ ನಾನು ಮತ್ತು MD ಪದ್ಮನಾಭರವರು ಹೋದಾಗ ಅಲ್ಲಿ ನಮ್ಮ ಖಾತೆಯಿಂದ ಅನುದಾನ ಡ್ರಾ ಆಗಿರುವುದು, ಅಂದರೆ ಅಷ್ಟೊತ್ತಿಗೆ ಡ್ರಾ ಆಗೋಟಿರ್ತದೆ, ಬೋಗಸ್ ಆಗಿ ತಗೊಂಡೋಗಿರೋದು. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ ಅಕೌಂಟ್ ಆಫೀಸರ್ ಅವರು ಜಂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಕೌಂಟ್ ಇಬ್ಬರು ಜಂಟಿ ಸಿಗ್ನೇಚರ್ ದಾಖಲೆಗಳನ್ನು ತೋರಿಸ್ತರು, ಬ್ಯಾಂಕ್ ತೋರಿಸ್ತರು. ನೋಡಪ್ಪ, ನಿಮ್ಮ ಬ್ಯಾಂಕ್ ಅವರು ಮ್ಯಾನೇಜರು ಮತ್ತು ಅಕೌಂಟೆಂಟ್ ಇಬ್ಬರು ಸಹಿ ಮಾಡಿರೋ ಪತ್ರ ಅಂತ ತೋರಿಸ್ತು. ದಿನಾಂಕ 23/5 ನಾನು ಮತ್ತು ಲೆಕ್ಕಾಧಿಕಾರಿ ಹಾಗೂ JC ಪದ್ಮನಾಭರವರು ಬ್ಯಾಂಕಿಗೆ ತೆರಳಿ ಅಲ್ಲಿಂದ ರೀಜನಲ್ ಹೆಡ್ ಮಹೇಶ್ವರವರನ್ನು ಸಂದರ್ಶಿಸಿ ವಿಷಯ ಎಲ್ಲ ವಿವರಿಸಿ ಅವರಿಗೆ ದೂರು ನೀಡಲಾಗುತ್ತದೆ. ಆದರೆ MD ಅವರು ನಾನು ಶ್ರೀ ನಾಗರಾಜ್ ಇಂಪಾರ್ಟೆಂಟು ಸರ್, ಶ್ರೀ ನಾಗರಾಜ್ ಮಾನ್ಯ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರ ಕಚೇರಿ ಸಿಬ್ಬಂದಿಯೊಂದಿಗೆ ಮಾತನಾಡಿ ಎಲ್ಲ ಮೊತ್ತ ರಿಟರ್ನ್ ಬಂದೇ ಬರುತ್ತದೆ, ಅಲ್ಲಿವರೆಗೂ ಎಲ್ಲ ವಿಚಾರಗಳನ್ನು ಗೌಪ್ಯವಾಗಿಡಿ ಅಂತ ಹೇಳ್ತಾರೆ. ಯಾರಿಗೂ ಹೇಳ್ಬೇಡ, ಈ ದುಡ್ಡೆಲ್ಲ ಮತ್ತೆ ವಾಪಸ್ ನಾವು ತರಿಸ್ತೀರಿ, ಕಾಪಾಡಿ ಎಂದು ತಾಕೀತು ಮಾಡಿದರು. ಅಂದು ಸಂಜೆ 5 ಕೋಟಿ ರು ರಿಟರ್ನ್ ಆಗಿದೆ ಎಂದು ನನಗೆ ತಿಳಿಸಿದರು. ಆದರೆ ಅದರ ಬಗ್ಗೆ ಯಾವುದೇ ದಾಖಲೆಗಳು ಇರುವುದಿಲ್ಲ. ರಿಟರ್ನ್ ಆಗಿದೆ ಅಂತ ಹೇಳಿದ್ರೆ ದಾಖಲೆಗಳು ಯಾವುದು ಬಂದಿರಲ್ಲ. 24ನೇ ತಾರೀಕು ಸದರಿ ವಿಷಯವನ್ನು ನಿಗಮದ ಮಾನ್ಯ ಅಧ್ಯಕ್ಷರಿಗೆ ತಿಳಿಪಡಿಸಲಾಗಿ ಅವರು, ನಮ್ಮ ಅಧ್ಯಕ್ಷರು ಹೇಳಿದರು, ನಮ್ಮ ನಿಗಮದ ಅಧ್ಯಕ್ಷರು, ನಾನು ಎಲೆಕ್ಷನ್ ಬಂದ್ಬಿಡ್ತು, ಆ ಕಡೆ ತಲೆ ಇಕ್ಕಿ ನೋಡು ಇಲ್ಲ, ತಲೆ ಇಕ್ಕಿ ಮಲಗೇ ಇಲ್ಲ, ಗೊತ್ತೇ ಇಲ್ಲ, ನಾನು ಹೋಗೇ ಇಲ್ಲ ಅಂದರು. ಇಲ್ಲಿ ಹೇಳಿದ್ದಾರೆ, ನಿಗಮದ ಮಾನ್ಯ ಅಧ್ಯಕ್ಷರಿಗೆ ತಿಳಿಪಡಿಸಲಾಗಿ ಅವರು ಇನ್ನೂ 2 ದಿನ ಏನೇನು ಬೆಳವಣಿಗೆ ಆಗುವುದು ಆಗಲಿ ಪರಿಶೀಲಿಸಿ ನಂತರ ದೂರು ದಾಖಲು ಮಾಡೋಣ ಅಂತ ಅವ್ರಿಗೆ ಹೇಳಿ ಕಳಿಸ್ತಾರೆ. ಮೇಲಿನ ಎಲ್ಲ ವಿವರಣೆಯಂತೆ ನಿಗಮದ ಪರಿಶಿಷ್ಟ ಪಂಗಡದ ಅನುದಾನ ರು 80ರಿಂದ 85 ಕೋಟಿ ಅನ್ಯಾಯವಾಗಿ ನಿಯಮ ಬಾಹಿರವಾಗಿ ಲೂಟಿ ಮಾಡಿರುವುದು ಕಂಡು ಬರುತ್ತದೆ. ಯಾರು? ಸತ್ತಂತ ಚಂದ್ರಶೇಖರ್ ಅವರೇ ಪದ ಉಪಯೋಗಿಸಿ ಮಾಡಿರೋದು. ಇದರಲ್ಲಿ ನನ್ನ ಪಾತ್ರ ಇರುವುದಿಲ್ಲ. ನನ್ನ ತಪ್ಪೇನೆಂದರೆ ಕೆಲಸದ ಒತ್ತಡದಲ್ಲಿ ಸದರಿ ಖಾತೆಯ ಚೆಕ್ ಪುಸ್ತಕವನ್ನು ಪಡೆಯದಿರುವುದು ಮತ್ತು ಕ್ಯಾಶ್ ಪುಸ್ತಕವನ್ನು ಮುಕ್ತಾಯಗೊಳಿಸದಿರುವುದು ನನ್ನ ತಪ್ಪು. ನಾನು ಚೆಕ್ ತಗೊಂಡಿಲ್ಲ ಮತ್ತು ಅಕೌಂಟ್ ಕ್ಲೋಸ್ ಮಾಡಿಲ್ಲ, ಇದು ನನ್ನಿಂದ ಆದಂಥ ತಪ್ಪು. ಮತ್ತೊಮ್ಮೆ ನನ್ನ ಈ ಪರಿಸ್ಥಿತಿಗೆ ಮೂಲ ಕಾರಣರಾದಂಥ ಆ 3 ಜನ, ಪದ್ಮನಾಭ, ಪರಶುರಾಮು, ಶುಚಿ, ಸೂಕ್ಷ್ಮ, ನಾನು ಈವರೆಗೆ ನಿಗಮಕ್ಕೆ ಯಾವುದೇ ಮೋಸ ವಂಚನೆ ಮಾಡಿರುವುದಿಲ್ಲ. ಈ ಹಗರಣಕ್ಕೆ ನಾನು ಕಾರಣನಲ್ಲ. ನನ್ನ ಪಾತ್ರವಿರುವುದಿಲ್ಲ. ನನ್ನನ್ನು ಎಲ್ಲರೂ ಕ್ಷಮಿಸಲು ಈ ಮೂಲಕ ಕೋರುತ್ತೇನೆ. ನನ್ನನ್ನು ಎಲ್ಲರೂ ಕ್ಷಮಿಸಲು ಈ ಮೂಲಕ ಕೋರುತ್ತೇನೆ. ನನ್ನ ಜೀವನವನ್ನು ಮುಗಿಸುತ್ತಿದ್ದೇನೆ. ಸುಸೈಡ್. ನನ್ನನ್ನು ಸಹಿಸಿಕೊಂಡು ಹಾಗೂ ನನಗೆ ಈವರೆಗೆ ಸಹಕರಿಸಿದ ಎಲ್ಲ ಸಹೃದಯಗಳಿಗೆ ನನ್ನ ವಂದನೆಗಳು. ಇಂತಿ ಚಂದ್ರಶೇಖರ್, 26/5, ಸಮಯ 12:30 PM. ಮತ್ತೊಮ್ಮೆ ಬರೀತಾನೆ, ಒಂದು ಸೈನ್ ಆಗೋಯ್ತು, ಅವರು ಇಷ್ಟಕ್ಕೂ ಒಂದು ಸೈನ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ. ತಿರುಗಿ ಇನ್ನೊಂದು ಬರೀತಾನೆ ಅದ್ರ ಕೆಳಗಡೆ, ನಾನು ಹೇಡಿಯಲ್ಲ, ಆದರೆ ಅವಮಾನ ಸಹಿಸಲಾರೆ. ಇನ್ನೊಂದು ಸರಿ ಬರ್ತಾನೆ, ಆದರೆ ಅವಮಾನ ಸಹಿಸಲಾರೆ. ಎರಡು ಸರಿ ಬರ್ದವನೆ, ಅವಮಾನವನ್ನು ಸಹಿಸಲಾರೆ ಅಂತ ಬರೆದಿದ್ದಾನೆ. ಮತ್ತೆ ಸಹಿ ಆಗ್ತಾನೆ, ಮತ್ತೆ ಡೇಟ್ ಆಗ್ತಾನೆ, ಮತ್ತೆ ಇನ್ನೊಂದು ಕಾಮೆಂಟ್ ಬರೀತಾನೆ, ನನಗೆ ಬೇರೆ ದಾರಿ ತೋಚಲಿಲ್ಲ, ನನಗೆ ಬೇರೆ ಯಾವುದು ದಾರಿ ತೋಚುವುದಿಲ್ಲ, ಎಲ್ಲರೂ ನನ್ನನ್ನು ಕ್ಷಮಿಸಿ. ಟಿ. ಚಂದ್ರಶೇಖರ್. ಇದು ಅವರ ಡೆತ್ ನೋಟ್. ಅಧ್ಯಕ್ಷರೇ, ನಾನು ಕೇಳೋದು ಇದಕ್ಕಿಂತ ಇನ್ನೇನು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.